ರಜತ್ ಹಾಗೂ ವಿನಯ್ ರೀಲ್ಸ್ಗೆ ಬಳಸಿದ್ದಂತಹ ಮಚ್ಚನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದನ್ನ ಪರಿಶೀಲಿಸಿದ ವೇಳೆ ಅದು ಫೈಬರ್ ಮಚ್ಚು ಅನ್ನೋದು ದೃಢ ಆಗಿದೆಯಂತೆ. ರಜತ್ ಮತ್ತೆ ವಿನಯನ್ನ ಸದ್ಯ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಪೊಲೀಸರಿಗೆ ಖಾಸಗಿ ವಾಹಿನಿಯ ಪ್ರೋಮೋನ ಕೂಡ ರಜತ್ ತೋರಿಸಿದಾರಂತೆ. ಪ್ರೋಮೋದಲ್ಲಿದ್ದ ಮಚ್ಚನ್ನ ಪೊಲೀಸರು ತಾಳೆ ಮಾಡಿದ್ದಾರೆ. ರೀಲ್ಸ್ ಹಾಗೂ ಪ್ರೋಮೋದಲ್ಲಿರೋದು ಒಂದೇ ಮಚ್ಚು, ಅದು ಫೈಬರ್ ಮಚ್ಚು ಅನ್ನೋದು. ರೀಲ್ಸ್ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ರು ವಿನಯ್ ಗೌಡ. ಹೊಸ ದಿನ ಹೊಸ ಆರಂಭ ಅಂತ ವಿನಯ್ ಗೌಡ ಸ್ಟೋರಿ ಹಾಕಿದ್ದಾರೆ. ಒಟ್ಟಿನಲ್ಲಿ ಏನು ಇಬ್ರು ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ರು, ಆರ್ಮ್ಸ್ ಆಕ್ಟ್ ಅಂತ ಹೇಳಿ ಅದ್ರ ಮೇಲೆ ಕೇಸ್ ಆಗಿತ್ತು. ನಿನ್ನೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ರು. ಅದಾದ್ಮೇಲೆ ಈ ಮಚ್ಚನ್ನ ಪೊಲೀಸರು ಪರಿಶೀಲಿಸಿದಾಗ ಅದು ಫೈಬರ್ ಮಚ್ಚು ಅನ್ನೋದು ಗೊತ್ತಾಗಿದೆ. ಸೊ ಇದು ಈ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ವೈರಲ್ ಆಗಿದ್ದಂಥ ರೀಲ್ಸ್. ರಜತ್ ಮತ್ತೆ ವಿನಯ್ ಈ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ರು. ಇದು ತುಂಬಾ ವೈರಲ್ ಆಗಿತ್ತು. ಹಾಗಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಇವ್ರ ಮೇಲೆ ಕೇಸ್ ದಾಖಲು ಮಾಡಿ ವಶಕ್ಕೆ ಪಡೆದಿದ್ರು. ಆಮೇಲೆ ಈ ಫೈಬರ್ ಮಚ್ಚು ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಪೊಲೀಸರು ಸೀಸ್ ಮಾಡಿದ್ದಂಥ ಮಚ್ಚು. ಅದನ್ನ ಪರಿಶೀಲಿಸಿದಾಗ ಅದು ಫೈಬರ್ ಮಚ್ಚು ಅನ್ನೋದು ಗೊತ್ತಾಗಿದೆ. ಅದು ನಿಜವಾದ ಮಚ್ಚು ಅಲ್ಲ, ಶೂಟಿಂಗ್ಗೆ ಬಳಕೆ ಮಾಡುವಂಥದ್ದು ಅಂತ ಹೇಳಿ ಫೈಬರ್ ಮಚ್ಚು ಅದು. ಅದರಲ್ಲೇ ಒಂದು ರೀಲ್ಸ್ ಮಾಡಿದ್ದು ಅನ್ನೋ ರೀತಿ ಪೊಲೀಸರಿಗೆ ಮನವರಿಕೆ ಆಗಿದ್ರಿಂದ ಸದ್ಯ ಈ ಇಬ್ಬರನ್ನು ಪೊಲೀಸರು ಈಗ ರಿಲೀಸ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ವೈರಲ್ ಆಗಿದ್ದಂತ ರೀಲ್ಸ್ ಹಿನ್ನೆಲೆ ಕೇಸ್ ದಾಖಲಿಸಿಕೊಂಡು ವಶಕ್ಕೆ ಪಡೆದಿದ್ರು ಪೊಲೀಸರು. ಅದಾದ ನಂತರ ಏನೆಲ್ಲ ಗಮನಕ್ಕೆ ಬಂದಿದೆ? ಫೈಬರ್ ಮಚ್ಚು ಅನ್ನೋದು ಹೌದಾ? ಫೈಬರ್ ಮಚ್ಚು ಅನ್ನೋ ಕಾರಣಕ್ಕೆ ಇಬ್ಬರನ್ನು ಪೊಲೀಸರು ರಿಲೀಸ್ ಮಾಡಿದಾರಾ? ವಿಜಯ್, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೆ ವಿನಯ್ ಗೌಡ ಅವರು ಏನ್ ರೀಲ್ಸ್ ಅನ್ನು ಅಪ್ಲೋಡ್ ಮಾಡಿದ್ರು, ಆ ರೀಲ್ಸ್ ಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ. ನಿನ್ನೆ ಆರೋಪಿಗಳಿಬ್ಬರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ರೀಲ್ಸ್ ನಲ್ಲಿ ಏನು ಅವರು ಮಚ್ಚು ಪ್ರದರ್ಶನ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ರಾತ್ರೋರಾತ್ರಿ ಇಬ್ಬರನ್ನ ಅಂದ್ರೆ ರಜತ್ ಮತ್ತೆ ವಿನಯ್ ಗೌಡ ಅವರನ್ನ ಬಿಟ್ಟು ಕಳಿಸುವಂತಹ ಕೆಲಸವನ್ನ ಕೂಡ ಬಸವೇಶ್ವರ ನಗರ ಪೊಲೀಸರು ಮಾಡ್ತಾರೆ. ಆದ್ರೆ ಈಗ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಎದ್ದು ಕಾಣ್ತಾ ಇರುವಂತದ್ದು. ಯಾಕೆಂತಂದ್ರೆ ಪೊಲೀಸರು ಏನು ಈಗಾಗಲೇ ಸೀಸ್ ಮಾಡಿರುವಂತಹ ಮಚ್ಚು ಏನಿದೆ, ಫೈಬರ್ ಮಚ್ಚು, ಜೊತೆಗೆ ರೀಲ್ಸ್ ಅಲ್ಲಿ ಬಳಸಿರುವಂತಹ ಮಚ್ಚು ಏನಿದೆ, ಅದೆರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಎರಡರ ನಡುವೆ ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅಂದ್ರೆ ಎರಡು ಕೂಡ ಒಂದೇ ರೀತಿಯದ್ದು ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಗ್ತಾ ಇಲ್ಲ ಅದನ್ನ ನೋಡಿದ್ರೆ. ಯಾಕೆಂತಂದ್ರೆ ಒಂದು ಮಚ್ಚು ಅಂದ್ರೆ ರೀಲ್ಸ್ ಅಲ್ಲಿ ಬಳಸಿರುವಂತಹ ಮಚ್ಚು ಏನಿದೆ ಅದು ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಜೊತೆಗೆ ಈಗಾಗಲೇ ಪೊಲೀಸರು ಏನಿದ್ದಾರೆ ಸೀಸ್ ಮಾಡಿರುವಂತಹ ವೆಪನ್ ಅಂದ್ರೆ ಮಚ್ಚು ಅಂತ ಏನ್ ಹೇಳ್ತಾ ಇದ್ದಾರೆ ಅದು ಫುಲ್ ಶೈನಿಂಗ್ ಅಲ್ಲಿ ಇರುವಂತದ್ದು. ಹಾಗಾಗಿ ಎರಡಕ್ಕೂ ಕೂಡ ಹೋಲಿಕೆ ಆಗದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಾಕಷ್ಟು ಅನುಮಾನ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ FIR ಆಗತ್ತೆ, ಅದಾದ ಮೇಲೆ ಏನಾದ್ರೂ ಇದನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಅನ್ನೋದ್ರ ಪ್ರಶ್ನೆ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ನಾವು ಲೀಗಲಿ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಆ ರೀಲ್ಸ್ ಮತ್ತೆ ಈಗ ಸೀಸು ಮಾಡಿರುವಂತಹ ಮಚ್ಚು ಏನಿದೆ ಅದರ ನಡುವೆ ಸಾಕಷ್ಟು ವ್ಯತ್ಯಾಸ ಕೂಡ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಅಂದ್ರೆ ಈಗಾಗಲೇ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಒಂದು ವಿಡಿಯೋ ಏನಿದೆ, ಆ ಒಂದು ವಿಡಿಯೋದ ಪ್ರೋಮೋವನ್ನ ಕೂಡ ಪೊಲೀಸರಿಗೆ ಆರೋಪಿಗಳು ತೋರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಪ್ರೋಮೋದಲ್ಲೂ ಕೂಡ ಒಂದು ಮಚ್ಚನ್ನ ಪ್ರದರ್ಶನ ಮಾಡಿರುವ ಬಗ್ಗೆ ಒಂದಷ್ಟು ತುಣುಕುಗಳು ಇರುವಂತದ್ದು. ಅದನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಫೈಬರ್ ಮಚ್ಚು ಇದೆ, ಜೊತೆಗೆ ಅವರು ರೀಲ್ಸ್ ಅಲ್ಲಿ ಬಳಸಿರುವಂತದ್ದು ಒಂದೇ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ. ಒಂದು ಅನುಮಾನ ಅಂತೂ ಇದೆ. ಯಾಕಂದ್ರೆ ಈಗ ನೋಡಿ, ಇದು ಫೈಬರ್ ಮಚ್ಚು, ಇದು ಪೊಲೀಸರು ಪರಿಶೀಲನೆ ಮಾಡಿದಾಗ ಫೈಬರ್ ಮಚ್ಚು ಅನ್ನೋದು ಗೊತ್ತಾಗಿದೆ. ಬಟ್ ಈಗ ನೀವು ರೀಲ್ಸ್ ಗಮನಿಸ್ತಾ ಇದ್ದೀರಲ್ಲ, ಅದರಲ್ಲಿರೋ ಮಚ್ಚು ಇದೇನಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಎರಡಕ್ಕೂ ಸಾಮ್ಯತೆ ಕಂಡು ಬರ್ತಾ ಇಲ್ಲ, ನೋಡಿದಾಗ ಎರಡು ಒಂದೇ ಅಂತ ಅನ್ನಿಸ್ತಾ ಇಲ್ಲ ಅನ್ನೋ ಅನುಮಾನಗಳು ಇದೆ. ಬೇರೆ ಯಾವುದೋ ಮಚ್ಚನ್ನ, ಫೈಬರ್ ಮಚ್ಚು, ಶೂಟಿಂಗ್ ಬಳಸಿದ ಮಚ್ಚನ್ನು ತೋರಿಸಿ ನೋಡಿ ಇದೇ ಫೈಬರ್ ಮಚ್ಚು, ಇದನ್ನೇ ನಾವು ರೀಲ್ಸ್ ಮಾಡಕ್ ಬಳಸಿದ್ದು ಅಂತೇನಾದ್ರೂ ಹೇಳಿದ್ರ? ಹಂಗೆ ಹೇಳಿದ್ರೆ ಪೊಲೀಸರನ್ನ ಅಷ್ಟು ಸುಲಭವಾಗಿ ದಾರಿ ತಪ್ಪಿಸ್ಬೋದಾ ಗೊತ್ತಿಲ್ಲ. ಬಟ್ ಎದುರುಗಡೆ ನೋಡಿದಾಗಲೇ ಗೊತ್ತಾಗುತ್ತೆ ಅದೆರಡು ಒಂದೇ ಅಂತ ಅನ್ಸಲ್ಲ.
ಅದರ ಆಕಾರ ನೋಡಿದ್ರೆ ಗೊತ್ತಾಗುತ್ತೆ, ಎರಡು ಬೇರೆ ಬೇರೆ ರೀತಿ ಕಾಣಿಸ್ತಾ ಇದೆ. ಫೈಬರ್ ಮಚ್ಚೆ ಬೇರೆ ತರ ಇದೆ, ಇವ್ರು ರೀಲ್ಸ್ ಅಲ್ಲಿ ಬಳಕೆ ಮಾಡಿರೋ ಮಚ್ಚೆ ಬೇರೆ ತರ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಗೊತ್ತಿಲ್ಲ, ಇದರ ಬಗ್ಗೆ ಅನುಮಾನಗಳು ಅಥವಾ ಆರೋಪಗಳು ಈ ರೀತಿ ಕೇಳಿ ಬರ್ತಾ ಇದೆ. ಮುಂದೆ ಇದನ್ನ ಯಾವ ರೀತಿ ಪೊಲೀಸರು ತನಿಖೆಗೊಳಪಡಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಈ ರೀಲ್ಸ್ ವೈರಲ್ ಆಗ್ತಿದ್ದ ಹಾಗೆ ಇಬ್ಬರನ್ನು ವಶಕ್ಕೆ ಪಡೆದಿದ್ರು. ಅದಾದ್ಮೇಲೆ ಪೊಲೀಸರು ಮತ್ತೆ ಬಿಟ್ಟು ಕಳಿಸಿದ್ದಾರೆ. ಅವ್ರು ಬಳಸಿದ್ದಂಥ ಮಚ್ಚು ಫೈಬರ್ ಮಚ್ಚು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅದನ್ನ ಗಣನೆಗೆ ತಗೊಂಡು ಇಬ್ಬರನ್ನು ಕೂಡ ಬಿಟ್ಟು ಕಳಿಸಿದ್ದಾರೆ ಅಂತ. ಬಟ್ ಅದರ ಬಗ್ಗೆ ಪ್ರಶ್ನೆಗಳಿದೆ. ಯಾಕಂದ್ರೆ ಖಾಸಗಿ ಚಾನೆಲ್ ಒಂದರ ಪ್ರೋಮೋ ಶೂಟ್ ಆಗಿತ್ತು, ಅಲ್ಲಿ ಬಳಸಿದ್ದಂಥ ಮಚ್ಚನ್ನ ತೋರಿಸಿದ್ದಾರೆ, ಪ್ರೋಮೋನು ತೋರಿಸಿದ್ದಾರೆ. ಇದೇ ಮಚ್ಚು ಬಳಸಿದ್ದು ನಾವು ಅಂತ ಹೇಳಿ ಪೊಲೀಸರಿಗೆ ಅವರು ಮಾಹಿತಿ ಕೊಟ್ಟಿದ್ದರಿಂದ ಇಬ್ಬರನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಈಗ ಒಂದ್ ಕಡೆ ನೀವು ಗಮನಿಸ್ತಾ ಇರೋದು ಅದು ಖಾಸಗಿ ಚಾನೆಲ್ನ ಒಂದು ಪ್ರೋಮೋ. ಅದರಲ್ಲಿ ನೋಡ್ಬೋದು ನೀವು, ಅದೇ ಕಾಸ್ಟ್ಯೂಮ್ ಅಲ್ಲಿ ಇದ್ದಾರೆ ರಜತ್, ಕೈಯಲ್ಲಿ ಮಚ್ಚಿದೆ. ಇದು ಶೂಟ್ ಮಾಡಿರೋದು ಫೈಬರ್ ಮಚ್ಚಲ್ಲಿ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಅದು ಫೈಬರ್ ಇಂದ ಮಾಡಿರೋದು. ಆರ್ಟ್ ಡೈರೆಕ್ಟರ್ಗೆ ಹೇಳಿದ್ರೆ ಮಾಡ್ಕೊಡ್ತಾರೆ ಅದನ್ನ, ಅವ್ರ ಕೆಲಸನೇ ಅದು. ಶೂಟಿಂಗ್ ಈ ರೀತಿ ಏನೇನು ಪ್ರಾಪರ್ಟೀಸ್ ಬೇಕು ಅದನ್ನ ಮಾಡ್ಕೊಡೋದು, ಒದಗಿಸೋದು. ಈ ರೀತಿಯಾಗಿ ಬಳಸ್ತಾರೆ ಅದನ್ನ ಶೂಟಿಂಗ್ಗಳಲ್ಲಿ. ಸೊ ಈ ಮಚ್ಚನ್ನು ಬಳಸ್ಕೊಂಡು ನಾವು ರೀಲ್ಸ್ ಮಾಡಿರೋದು ಅಂತ. ಮಧ್ಯಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ಫೈಬರ್ ಮಚ್ಚು. ಅದನ್ನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಆ ವೇಳೆ ಅವ್ರಿಗೆ ಗೊತ್ತಾಗಿದೆ ಇದು ಫೈಬರ್ ಮಚ್ಚು ಅಂತ. ಬಟ್ ಈಗ ರೀಲ್ಸ್ ಮಾಡೋದಕ್ಕೆ ಏನ್ ಬಳಸಿದ್ರಲ್ಲ ಇವರಿಬ್ರು, ವಿನಯ್ ಗೌಡ ಮತ್ತೆ ರಜತ್ ಕಿಶನ್, ಅಲ್ಲಿ ಬಳಕೆ ಮಾಡಿರೋದು ಇದೇ ಮಚ್ಚ. ಹಾಗಿದ್ರೆ ಅದು ಬೇರೆ ಬೇರೆ ರೀತಿ ಕಾಣ್ತಾ ಇದೆ ಅನ್ನುವಂಥ ಗುಮಾನಿಗಳು ಅದು ಹೆಚ್ಚಾಗಿ ಗುಸುಗುಸು ಕೇಳಿ ಬರ್ತಾ ಇರೋದು ಯಾಕೆ ನೋಡಿ. ಈಗ ನೀವು ಕರೆಕ್ಟಾಗಿ ಎರಡನ್ನೂ ಕಂಪೇರ್ ಮಾಡಿ ನೋಡ್ಬೋದು. ಎಡಭಾಗದ ದೃಶ್ಯ ಮತ್ತೆ ಈ ಮಧ್ಯಭಾಗದ ದೃಶ್ಯ, ಅದೆರಡು ಒಂದೇ ಮಚ್ಚ ನಿಜವಾಗ್ಲೂ ಅಂತ ಅನ್ಸುತ್ತೆ ಕೆಲವರಿಗೆ ನೋಡಿದಾಗ. ಯಾಕಂದ್ರೆ ಅದರ ಶೇಪಲ್ಲೇ ಡಿಫ್ರೆನ್ಸ್ ಇರೋ ಹಾಗಿದೆ. ಇದು ಫೈಬರ್ ಮಚ್ಚ ಇರ್ಬೋದು ಪೊಲೀಸರಿಗೆ ಸಿಕ್ಕಿರೋದು, ಪ್ರೋಮೋ ಶೂಟ್ ಯೂಸ್ ಮಾಡಿರೋದು ಕೂಡ ಅದು ಫೈಬರ್ ಮಚ್ಚೆ ಇರ್ಬೋದು. ಬಟ್ ರೀಲ್ಸ್ ಅಲ್ಲಿ ಯೂಸ್ ಮಾಡಿದ್ದು ಇವರಿಬ್ರು ಅದೇ ಮಚ್ಚನ್ನ ಹೌದಾ ಅಲ್ವಾ ಅನ್ನೋದು ಪ್ರಶ್ನೆ. ನೋಡಿ ಈಗ ರೀಲ್ಸ್ ನೋಡ್ತಾ ಇದ್ದೀರಲ್ಲ, ಅದು ನೋಡಿದ್ರೆ ಅದು ಫೈಬರ್ ಮಚ್ಚ ತರ ಕಾಣ್ತಾ ಇರೋ ಹಾಗಿಲ್ಲ ಒಂದು. ಮತ್ತೆ ಈಗ ಪೊಲೀಸರು ಏನು ಇದು ಫೈಬರ್ ಮಚ್ಚು ಅಂತ ತೋರಿಸ್ತಿದ್ದಾರೆ, ಅದಕ್ಕೂ ಅಷ್ಟಾಗಿ ಹೋಲಿಕೆನೂ ಕಂಡು ಬರ್ತಾ ಇಲ್ಲ ಅನ್ನೋದು. ಸೊ ಇದೆಲ್ಲ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪ್ರೋಮೋಲ್ ಬಳಕೆ ಮಾಡಿದ ಮಚ್ಚನ್ನ ಪೊಲೀಸರಿಗೆ ತೋರಿಸಿ ಇದು ಫೈಬರ್ ಮಚ್ಚು, ನಾವು ರೀಲ್ಸ್ ಮಾಡಕ್ಕೂ ಇದನ್ನೇ ಬಳಸಿದ್ದು, ಮತ್ತೆ ಇದನ್ನ ನಾವು ಔಟ್ಡೋರ್ ಅಲ್ಲೆಲ್ಲೋ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಶೂಟ್ ಮಾಡಿರೋದಲ್ಲ, ಸ್ಟುಡಿಯೋದಲ್ಲಿ ಅದನ್ನು ಶೂಟ್ ಮಾಡಿರೋದು. ಈ ಕಾರಣಕ್ಕಾಗಿ ನಾವು ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ ಅನ್ನೋ ರೀತಿಯಾಗಿ ಈ ಇಬ್ಬರು ಕೂಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಈ ರೀತಿ ಬಳಕೆ ಮಾಡೋ ಹಾಗಿಲ್ಲ ಆರ್ಮ್ಸ್ ಆಕ್ಟ್ ಪ್ರಕಾರ ಅಂತ ಏನು ಇಬ್ಬರು ಕಲಾವಿದರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ರು. ರಾತ್ರಿ ನಂತರದಲ್ಲಿ ಇಬ್ಬರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ಈಗ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತಾ ಇದೆ, ಅದು ಪೊಲೀಸರ ನಡೆಗೂ ಕೂಡ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಮಚ್ಚುಗಳು ಬೇರೆ ಬೇರೆ ರೀತಿಯಾಗಿ ಕಾಣಸಿಗ್ತಾ ಇರೋದು, ಬರಿಗಣ್ಣಿಂದ ಅದನ್ನ ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಸೆಗ್ರಿಗೇಟ್ ಮಾಡಬಹುದು ಅಂತ ಹಲವರು ಮಾತಾಡ್ಕೊಳ್ತಾ ಇರೋದು, ಗುಸುಗುಸು ಇರೋದು ಹಾಗೆ. ಯಾಕಂದ್ರೆ ಬರಿಗಣ್ಣಿಂದ ನೋಡಿದ್ರೇನೆ, ಅದು ದೂರದಿಂದ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಬೇರೆ ಬೇರೆ ಮಚ್ಚುಗಳಿರಬಹುದಾ ಅನ್ನೋ ಅನುಮಾನ ಬರುತ್ತೆ. ಯಾಕಂದ್ರೆ ಅದರ ಶೇಪೇ ಚೇಂಜ್ ಇದೆ, ಎರಡು ಬೇರೆ ಬೇರೆ ಶೇಪಲ್ಲಿ ಇರೋದನ್ನು ಗಮನಿಸ್ಬೋದು. ಬಟ್ ಎರಡು ಒಂದೇ, ಅದು ಫೈಬರ್ ಮಚ್ಚು, ನಿಜವಾದ ಮಚ್ಚಲ್ಲ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡಿ ಇಬ್ಬರನ್ನು ಕೂಡ ಈಗ ರಿಲೀಸ್ ಮಾಡಿರೋದು ಸ್ವಲ್ಪ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಬಟ್ ಪೊಲೀಸರ ಉತ್ತರ ಏನು ಇದಕ್ಕೆ, ಅಥವಾ ಅವರ ಪರಿಶೀಲನೆ ವೇಳೆ ಅವ್ರ ಗಮನಕ್ಕೆ ಬಂದಿರೋದು ಏನು, ಆ ಮಾಹಿತಿಗಳನ್ನ ಪೊಲೀಸ್ ಅಧಿಕಾರಿಗಳೇ ಕೊಡಬೇಕಾಗತ್ತೆ. ಯಾಕಂದ್ರೆ ಬೇರೆಯವರು ಈ ರೀತಿ ಏನಾದರೂ ಮಾಡಿದ್ರೆ ಕಾನೂನು ಕ್ರಮವನ್ನ ಜರುಗಿಸ್ತಾ ಇದ್ರು. ಬಟ್ ಇವ್ರ ಮೇಲೆ ಕಾನೂನು ಕ್ರಮ ಆಗಿಲ್ಲ ಅಂತಲ್ಲ, ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಈಗ ಅವ್ರು ಕೊಟ್ಟಿರುವಂತ ಮಾಹಿತಿ ಎಷ್ಟು ಸರಿ ಅನ್ನೋದನ್ನ ಪೊಲೀಸರು ಪ್ರಾಪರ್ ಕ್ರಾಸ್ ಚೆಕ್ ಮಾಡಬೇಕಲ್ಲ, ಕ್ರಾಸ್ ಚೆಕ್ಗೆ ಒಳಪಡಿಸ್ಬೇಕು. ಎರಡು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಅನ್ನೋ ತರ ಏನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕಡೆ ಆ ಪ್ರೋಮೋ ಶೂಟ್ ಏನು ಆಗಿದೆ ರಜತ್ದು, ಅದೇ ಕಾಸ್ಟ್ಯೂಮ್ ಅಲ್ಲಿ ಇದ್ದಾರೆ ಅವರು, ಆಗ್ಲೂ ಕೂಡ ಅವ್ರ ಕೈಯಲ್ಲಿ ಮಚ್ಚಿರೋದು ನೋಡ್ಬೋದು ನೀವು. ಸೊ ಅದು ಫೈಬರ್ ಮಚ್ಚು ಶೂಟಿಂಗ್ ಬಳಕೆ ಮಾಡಿರೋದು ಅನ್ನೋದು ಅವ್ರ ವಾದ. ಮಧ್ಯದಲ್ಲಿ ನೀವು ನೋಡ್ತಾ ಇರೋದು ವಿನಯ್ ಮತ್ತೆ ರಜತ್ ಇಬ್ರು ಕೂಡ ಒಟ್ಟೊಟ್ಟಿಗೆ ಈ ತರ ಮಚ್ಚಿ ಹಿಡ್ಕೊಂಡು ಮಾಡಿರೋ ರೀಲ್ಸು. ಇದೇ ರೀಲ್ಸು ವೈರಲ್ ಆದ ಕಾರಣ ಅವರಿಬ್ಬರನ್ನು ಪೊಲೀಸರು ವಶಕ್ಕೆ ಪಡಿಬೇಕಾಗಿ ಬಂತು. ಸೊ ಈ ರೀಲ್ಸ್ ಅಲ್ಲಿ ಬಳಸಿರುವಂತ ಮಚ್ಚಿ ಯಾವುದು, ಅದು ಪ್ರಶ್ನೆ. ಈಗ ರಜತ್ ಪ್ರೋಮೋದಲ್ಲಿ ಬಳಸಿದಾರಲ್ಲ, ಅದು ಫೈಬರ್ ಮಚ್ಚು ಶೂಟಿಂಗ್ಗೆ ಅಂತಾನೆ ಮಾಡಿರೋದು. ಈಗ ಫಿಲಮ್ಗಳಲ್ಲೆಲ್ಲ ಬಳಸ್ತಾರಲ್ಲ ಗನ್ಗಳು, ಮಚ್ಚುಗಳು, ಅದೆಲ್ಲನೂ ಕೂಡ ಡ್ಯೂಪ್ಲಿಕೇಟ್ ಆಗಿರುತ್ತೆ. ಅದನ್ನ ಫೈಬರ್ ಫ್ಯಾಬ್ರಿಕೇಟೆಡ್, ಆ ರೀತಿ ಹೇಗೆ ಬೇಕು ಶೂಟಿಂಗ್ಗೆ ನೈಜವಾಗಿ ಕಾಣೋ ಹಾಗೆ ಆ ರೀತಿ ತಯಾರಿಸ್ಕೊಂಡಿರ್ತಾರೆ. ಆ ರೀತಿಯಾಗಿ ಮಾಡಿದಂಥ ಮಚ್ಚು ಅದು ಫೈಬರ್ ಮಚ್ಚು ಅನ್ನೋದು ರಜತ್ ಹೇಳ್ತಾ ಇರೋದು. ಸೊ ಈ ಪ್ರೊಮೋ ಶೂಟಲ್ನ ಬಳಸಿರೋದು ಅದನ್ನೇ, ಆಮೇಲೆ ಅದನ್ನೇ ಹಿಡ್ಕೊಂಡು ರೀಲ್ಸ್ ಮಾಡಿದ್ದು ಅಂತ. ಪೊಲೀಸರು ಒಂದು ಮಚ್ಚನ್ನು ಸೀಸ್ ಮಾಡಿದ್ದಾರೆ ಇವರಿಬ್ಬರನ್ನು ವಶಕ್ಕೆ ಪಡೆದಾದ್ಮೇಲೆ. ಅದು ಕೂಡ ಫೈಬರ್ ಮಚ್ಚೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್
ಒಂದಕ್ಕೊಂದು ಸಾಮ್ಯತೆ ಇದೆಯಾ? ರೀಲ್ಸ್ನಲ್ಲಿ ಕಾಣಸಿಗ್ತಾ ಇರೋ ಮಚ್ಚು, ಪೊಲೀಸರು ಸೀಸ್ ಮಾಡಿರುವಂತ ಈ ಫೈಬರ್ ಮಚ್ಚು ಎರಡೂ ಕೂಡ ಒಂದೇ ಅಂತ ಅನ್ಸುತ್ತಾ? ನೋಡಿ, ಸ್ಕ್ರೀನ್ ಮೇಲೆ ನೀವೇ ನೋಡಿ. ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇರೋದು ಆ ರಜತ್ ಮತ್ತೆ ವಿನಯ್ ರೀಲ್ಸ್ ಮಾಡೋದಕ್ಕೆ ಬಳಸಿರೋ ಮಚ್ಚು. ಅದು ಬಲಭಾಗದಲ್ಲಿ ಒಂದು ಮಚ್ಚಿನ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಅದು ಪೊಲೀಸರು ಸೀಸ್ ಮಾಡಿರುವಂತ ಫೈಬರ್ ಮಚ್ಚು. ಇದೆರಡನ್ನು ಅಕ್ಕಪಕ್ಕ ಇಟ್ಟು ತಾಳೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಏನನ್ಸುತ್ತೆ ಅಂತ? ನೋಡುಗರಿಗೆ ಸಹಜವಾಗಿ ಏನನ್ಸುತ್ತೆ? ಎರಡು ಬೇರೆ ಬೇರೆ ತರ ಇದೆಯಲ್ಲ, ಇದು ಮತ್ತೆ ಅದು ಬೇರೆ ಬೇರೆ ಮಚ್ಚಿರ್ಬೋದಾ ಅಂತ ಅನ್ಸುತ್ತೆ. ಸಹಜವಾಗಿ ಆ ಅನುಮಾನ ಬರುತ್ತೆ ಅದನ್ನ ನೋಡಿದಾಗ. ಯಾಕಂದ್ರೆ ಅವುಗಳ ಆಕಾರದಲ್ಲೇ ವ್ಯತ್ಯಾಸ ಇದೆ, ಅದನ್ನ ನೋಡಿದ್ರೆ ಸುಲಭವಾಗಿ ಗೊತ್ತಾಗುತ್ತೆ. ಹಾಗಿದ್ರೆ ಪೊಲೀಸರು ಯಾವ ಮಚ್ಚನ್ನು ಸೀಸ್ ಮಾಡಿದ್ರು? ಈಗ ರೀಲ್ಸಿಗೆ ಬಳಸಿದ ಮಚ್ಚು ಅದೇ ಅಂತ ಹೇಗೆ ಖಾತ್ರಿ ಪಡಿಸ್ಕೊಂಡ್ರು? ಪ್ರೋಮೋ ತೋರಿಸಿದ್ರು ಇದು ಫೈಬರ್ ಮಚ್ಚು, ನಾವು ರೀಲ್ಸ್ ಮಾಡೋದಕ್ಕೆ ಇದನ್ನೇ ಬಳಸಿದ್ದು ಅಂದ ತಕ್ಷಣ ಅದನ್ನ ಕನ್ಸಿಡರ್ ಮಾಡಿ ಇಬ್ಬರನ್ನು ಕೂಡ ಪೊಲೀಸರು ರಿಲೀಸ್ ಮಾಡಿದ್ರ ಆಗಿದ್ರೆ ಅನ್ನುವಂಥ ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ತಾ ಇದೆ. ಅದಕ್ಕೆ ಪೊಲೀಸರೇ ಉತ್ತರ ಕೊಡಬೇಕು ಅಥವಾ ಏನಾಗಿದೆ ಅನ್ನುವಂಥದ್ದನ್ನು ಹೇಳಬೇಕು. ಬಟ್ ವ್ಯಾಪಕ ಚರ್ಚೆಗಂತೂ ಕಾರಣ ಆಗಿದ್ದು ಈ ಪ್ರಕರಣ. ಹೌದು, ಮಚ್ಚಿಡ್ಕೊಂಡು ಈ ರೀತಿಯಾಗಿ ರೀಲ್ಸ್ ಮಾಡೋದು. ಈಗ ಯಾರಿಗೂ ಗೊತ್ತಿಲ್ಲದೆ ಇರೋದೇನಲ್ಲ ಹೀಗೆ ಮಾಡಬಾರ್ದು ಅಂತ, ಗೊತ್ತಿದ್ದು ಮಾಡಿದ್ರೆ ಅದು ತಪ್ಪು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.